ಅಬಕಾರಿ ಇಲಾಖೆಯಲ್ಲಿ ಭಾರೀ ಭ್ರಷ್ಟಾಚಾರ ನಡೆಯುತ್ತಿದ್ದು ಸಿಎಲ್ 7 ಲೈಸೆನ್ಸ್ಗಳನ್ನು ಹಣಕ್ಕಾಗಿ ಬೇಕಾಬಿಟ್ಟಿ ನೀಡುತ್ತಿದ್ದಾರೆ. ಇದರಲ್ಲಿ ಅಬಕಾರಿ ಸಚಿವರು ಮತ್ತು ಆಯಾ ಜಿಲ್ಲೆಗಳ ಅಬಕಾರಿ ಡಿಸಿಗಳು ಭಾಗಿಯಾಗಿದ್ದಾರೆ ಎಂದು ವೈನ್ ಶಾಪ್ ಮಾಲೀಕ, ತುಳು ಸಿನಿಮಾ ನಿರ್ಮಾಪಕ ಆರ್ ಧನರಾಜ್ ಆರೋಪ ಮಾಡಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ಕರೆದು ಆರೋಪ ಮಾಡಿದ ಅವರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 2 ವರ್ಷಗಳಲ್ಲಿ ಬೇಕಾಬಿಟ್ಟಿ ರೀತಿ ಸಿಎಲ್ 7 ಲೈಸೆನ್ಸ್ಗಳನ್ನು ಹಂಚಿದ್ದಾರೆ. ಇದಕ್ಕಾಗಿ ಅಬಕಾರಿ ಡಿಸಿಗಳು 20 ಲಕ್ಷ, ಸಚಿವರು 10 ಲಕ್ಷ ಲಂಚ ಪಡೆಯುತ್ತಿದ್ದಾರೆ. ಇಷ್ಟೇ ಅಲ್ಲದೆ ಸರ್ಕಾರಕ್ಕೆ 9 ರಿಂದ 10 ಲಕ್ಷ ತೆರಿಗೆ ಕಟ್ಟಬೇಕಾಗುತ್ತದೆ. ಲೈಸೆನ್ಸ್ ಹೆಸರಲ್ಲಿ ಯಾಕೆ ಭ್ರಷ್ಟಾಚಾರ ಮಾಡುತ್ತಿದ್ದಾರೆ? ನೇರವಾಗಿ ಕೊಡಬಹುದಲ್ಲ ಎಂದರು. ನಾನೊಂದು ವೈನ್ ಶಾಪು ಒಂದು ಮಾಲೀಕನಾಗಿ ಮಾತಾಡೋದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಕರ್ನಾಟಕದಲ್ಲಿ ನಾನು 85ರಿಂದ ವೈನ್ ಶಾಪ್ ಮಾಲೀಕ ಆಗಿದ್ದೇನೆ. ನಾನು ಒಂದು ವಿಷಯ ಕೇಳಿದೆ. ಈಗ ಮುಂಚಿನಾಗೆ ವೈನ್ ಶಾಪು ಎಲ್ಲಿ ಕೊಡ್ತಾಯಿಲ್ಲ, ಬಾರ್ ಕೊಡ್ತಾಯಿಲ್ಲ. CL7 ಅಂತೇಳಿ ಒಂದು ಲೈಸೆನ್ಸ್ ಕೊಡ್ತಿದ್ದಾರೆ. ಆ CL7 ಲೈಸೆನ್ಸ್ ಈಗ ನಮ್ಮ ಮಿನಿಸ್ಟ್ರು ಬಂದಿದ್ದಾರೆ. ಆ ಮಿನಿಸ್ಟ್ರು ಬಂದ ಮೇಲೆ ಜಾಸ್ತಿ ಆಗ್ತಿದೆ. ಅದರಲ್ಲಿ ಅಬಕಾರಿ ಅಧಿಕಾರಿಗಳು ಒಂದು CL ಲೈಸೆನ್ಸ್ ಆಗಬೇಕಾದ್ರೆ 20 ರಿಂದ 22 ಲಕ್ಷ ತಗೊಳ್ತಿದ್ದಾರೆ. ಖಾಲಿ 10 ರೂಮ್ ಇದ್ದರೆ ಸಾಕು ಅಂತೇಳಿದರೆ ಅದು ಈ ನಮ್ಮ ಅಲ್ಲಿ ರೂಮ್ ಇಲ್ಲದೆ ಪರವಾಗಿಲ್ಲ. ಒಂದು ಟಾಯ್ಲೆಟ್ ಅಷ್ಟು ದೊಡ್ಡ 10 ರೂಮ್ ಇದ್ದರೆ ಅದಕ್ಕೆ CL7 ಲೈಸೆನ್ಸ್ ಕೊಡ್ತಾರೆ. ಅದರಲ್ಲಿ ಅಬಕಾರಿ ಸಚಿವರಿಗೆ ಹೋಗ್ತದೆ. ಆಮೇಲೆ ಇಲ್ಲಿ DC ಎಲ್ಲ ಇದು ಮಾಡ್ತಾರೆ. ಇದರ ಹಿಂದೆ ಮಂಗಳೂರಿನಲ್ಲಿ ಒಬ್ಬರು ಅಬಕಾರಿ DC ಇದ್ದರು, ಲೇಡಿ ಬಿಂದುಶ್ರೀ ಅಂತೇಳಿ. ಅವರನ್ನು ನಾನು CM ಅಲ್ಲಿ ಹೇಳಿ ಇಲ್ಲಿ ತುಂಬ ಭ್ರಷ್ಟಾಚಾರ ಆಗ್ತದೆ, ಅವರನ್ನು ಎಬ್ಬಿಸಿ ಅಂತ ಹೇಳಿದಾಗ ಅವರನ್ನು ಎಬ್ಬಿಸಿ 1.5 ತಿಂಗಳವರೆಗೆ ಪೋಸ್ಟಿಂಗ್ ಕೊಡದೆ ಅವರನ್ನು ಇದು ಮಾಡಿ ಲಾಸ್ಟಿಗೆ ಅವರು ಉಡುಪಿಗೆ ಬಂದರು. ಇಲ್ಲಿ ಒಬ್ಬ ಶ್ರೀನಿವಾಸ್ ಅಂತೇಳಿ ಒಬ್ಬರು DC ಇದ್ದರು. ಅವರು ಭಯಂಕರ ಭ್ರಷ್ಟ. ಅವರನ್ನು ಚೇಂಜ್ ಮಾಡಲಿಕ್ಕೆ ನಮ್ಮ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ ಶಾಸಕರದ್ದು ಇಬ್ಬರೇ, ಒಂದು ಅಶೋಕ್ ರೈ, ಒಂದು ನಮ್ಮ ಖಾದರ್ ಡ್ಯೂಟಿ ಖಾದರ್. ಆದರೂ ಸಹ ಅವರು ಚೇಂಜ್ ಮಾಡಿ ಅಂತ ಬೇರೆಯವ್ರನ್ನ ಹಾಕಿ ಅಂತ ಹೇಳುವಾಗ ಇಲ್ಲಿ ಮುಂಚೆ ಇದ್ದ ಬಿಂದುಶ್ರೀ ಅವರು ಬೇಡ, ಬೇರೆಯವ್ರನ್ನ ಹಾಕಿ, ಯಾರಾದರೂ ಹಾಕಿ ಅಂತೇಳಿ ನಮ್ಮದು ಒಂದು ಅಭಿಪ್ರಾಯ. ಈಗ ಇವರು ಏನು ಮಾಡಿದ್ದಾರೆ ಹೇಳಿದರೆ, ಎಕ್ಸೈಸ್ ಮಿನಿಸ್ಟ್ರಿಗೆ ಏನೋ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ನಮ್ಮ ವೈನ್ ಮರ್ಚೆಂಟಲ್ಲಿ ಹೇಳ್ತಾರೆ ಅವರು ಇಷ್ಟು ಕೊಟ್ಟು ಬಂದಲು, ನಮಗೆ ನಾವು ಅದು ನೋಡಲಿಲ್ಲ. ಆದರೆ ಅಬಕಾರಿ ಸಚಿವರು ಇಂಥ ಕೈ ಹಾಕಬಾರ್ದು. ಯಾಕೆ ಹೇಳಿದರೆ ಅಬಕಾರಿ ಇಲಾಖೆಯಲ್ಲಿ ಅದಲು ಬದಲು ಇದು ಯಾರಪ್ಪನ ಮನೆ ಆಸ್ತಿ ಅಲ್ಲ. ಕರ್ನಾಟಕದಲ್ಲಿ ಅಧಿಕಾರಿಗಳು ಎಲ್ಲಿ ಬೇಕಾದ್ರೂ ಹೋಗೋದು. ಇದು ಹಿಸ್ಟ್ರಿಯಲ್ಲೇ ಫಸ್ಟು. ಯಾಕೆ ಅಂತೇಳಿದರೆ ಒಬ್ಬ ಒಳ್ಳೆ ಅಧಿಕಾರಿ ಬಂದು 2 ವರ್ಷ ನಂತರ ಬಂದು ಒಳ್ಳೆ ಮಾಡೋದಾದ್ರು ಓಕೆ. ಈ ಲೇಡಿ ಅಧಿಕಾರಿ 2 ವರ್ಷ ಹಿಂದೆ ಹೋಗಿ ವಾಪಸ್ ಇಲ್ಲಿ ಬರಬೇಕಾದ್ರೆ ಇದಕ್ಕೆ ಸರ್ಕಾರ ಯಾವ ರೀತಿ ಸ್ಪಂದಿಸ್ತೀರಿ ಏನಂತ ಗೊತ್ತಿಲ್ಲ. ಅದೇ ನಾವು ಅಬಕಾರಿ ನಮಗೆ ವರ್ಷಕ್ಕೆ ಈಗ 5 ಲಕ್ಷ ಇತ್ತು, 7 ಲಕ್ಷ ಇತ್ತು. ಈಗ ಅರ್ಧ ಪಟ್ಟು ಜಾಸ್ತಿ ಮಾಡಿದ್ದೀರಿ. ಹೇಳಿದ್ದನ್ನು 14 ಮಾಡಿ 14ಅನ್ನು 3.5 ಮಾಡಿ 10.5 ಲಕ್ಷ ಆ ಥರ ಲೈಸೆನ್ಸಸ್ ಮಾಡಿದ್ದೀರ. ಎಲ್ಲ ಈಗ ನಮಗೆ ಒಂದು ಪರ್ಸೆಂಟೇಜು ಮುಂಚೆ 20% ಇತ್ತು. ಆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಬಂದು 20% ತೆಗೆದು 10% ಮಾಡಿ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಅಬಕಾರಿ ಸಚಿವರಲ್ಲಿ ನಾವು ಒಂದು 2.5 ವರ್ಷದಿಂದ ಎಲ್ಲ ಕಡೆ ಹೋಗಿ ಸ್ಟ್ರೈಕ್ ಮಾಡಿ ನಿಲ್ಲಿಸಿ ನಾವು ಜಾಸ್ತಿ ಮಾಡ್ತೀವಿ, ನಿಮಗೆ ಜಾಸ್ತಿ ಇದು ಕೊಡ್ತೀವಿ, ಪರ್ಸೆಂಟೇಜ್ ಕೊಡ್ತೀವಿ. ಇಷ್ಟು ತನಕ ನಮಗೆ 10% ಒಂದು ಜಾಸ್ತಿ ಇದು ಮಾಡಲಿಲ್ಲ, ಪರ್ಸೆಂಟೇಜ್ ಕೊಡಲಿಲ್ಲ. ರೇಟು ಜಾಸ್ತಿ ಮಾಡಿದ್ರಿ. ಮತ್ತು ಅಧಿಕಾರಿಗಳಿಂದ ಈ ಅಬಕಾರಿ ಸಚಿವರಂತೂ ಹಣ ತಗೊಂಡು ಯಾರನ್ನು ಬೇಕಾದ್ರೆ ಇಲ್ಲಿ ಬೇಕಾದ್ರೆ ಹಾಕ್ತಾರೆ. ಅಂಥ ಒಬ್ಬ ಅಬಕಾರಿ ಸಚಿವರನ್ನು ಮಾನ್ಯ ಮುಖ್ಯಮಂತ್ರಿಗಳು ತೆಗಿಬೇಕಂತೇಳಿ ನಾನು ಕಳವಳಿಯಲ್ಲಿ ಇನ್ನೊಮ್ಮೆ ಕೇಳಿಕೊಳ್ತೇನೆ. ನಮ್ಮ ಕರ್ನಾಟಕ ಇತಿಹಾಸ ಎಲ್ಲರಿಗೆ ಗೊತ್ತಾಗಬೇಕಂತೇಳಿ ಈ ಮುಖ್ಯಮಂತ್ರಿಗಳಿಗೆ ಅಥವಾ ಸಂಬಂಧಪಟ್ಟವರಿಗೆ ಗೊತ್ತಾಗಬೇಕಂತೇಳಿ ನಾನು ಈ ಸಭೆಯನ್ನು ಕರೆದಿದ್ದೇನೆ. ಫಸ್ಟು ಏನಂತೇಳಿದರೆ, ನಮ್ಮ ತುಳು ಚಲನ ನಿರ್ಮಾಪಕರು ತುಂಬ ಇದ್ದಾರೆ. ನಾವು ತುಳು ಸಿನಿಮಾನು ಮಾಡ್ತಿದ್ದೇವೆ. ಆದರೆ ನಾನು 1 ವರ್ಷದ ಹಿಂದೆ ಮಾನ್ಯ ಮುಖ್ಯಮಂತ್ರಿ ಇಲ್ಲಿ ಬಂದು ಭೇಟಿಯಾದಾಗ ನಮ್ಮ ತುಳು ಸಿನಿಮಾ ನಿರ್ಮಾಪಕ ಮಾಡುವ ತುಳು ಸಿನಿಮಾದವರಿಗೆ ಮಾನ್ಯತೆ ಕೊಡಬೇಕು. ಇದು 55 ವರ್ಷದಿಂದ ನಮ್ಮ ತುಳು ಸಿನಿಮಾಕ್ಕೆ 50 ವರ್ಷದ ಕಳೆದಿದೆ. ಇದಕ್ಕೆ ಮಾನ್ಯತೆ ಕೊಡಬೇಕು. ನಮ್ಮ ಹಣದಿಂದ ನಿಮಗೆ ಟ್ಯಾಕ್ಸ್ ಬರ್ತದೆ, ಎಲ್ಲ ಬರ್ತದೆ. ನಮ್ಮ ತುಳುನಾಡಿನವರಿಗೆ ಒಂದು ಈಗ ಸಬ್ಸಿಡಿ ಆಗಲಿ ಏನು ಕೊಡಬೇಕಂತ ಕೇಳಿದ್ದೆ, ಅದು ಸಹ ಕೊಡಲಿಲ್ಲ.
ಮಾಡುವ ಅಂತ ಹೇಳ್ತಾರೆ. ಪಾಪ ಅವರಿಗೆ ಏಜ್ ಆಯಿತು ಏನಂತ ಗೊತ್ತಿಲ್ಲ, ಕೊಂಡೋಗ್ತಾರೆ, ಲೆಟ್ರ್ ಕೊಂಡೋಗ್ತಾರೆ. ಆ ಲೆಟ್ರ್ ಇಲ್ಲಿ ನಾವು ಫಾಲೋಅಪ್ ಮಾಡಿ ಬ್ಯಾಂಗ್ಳೂರಿಗೆ ಹೋಗಿ ನೋಡಿದರೆ ಆ ಲೆಟ್ರ್ ಇರೋದಿಲ್ಲ. ಆದರೂ ನಾನು ಇದೇ ಹಿಂದೆ 1-2 ತಿಂಗಳ ಹಿಂದೆ ದಿನೇಶ್ ಗುಂಡ್ರಾವ್ ಅವರಿಗೆ ಭೇಟಿಯಾಗಿ ನಮ್ಮ ತುಳು ನಿರ್ಮಾಪಕರಿಗೆ ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ ಆದರೂ ಒಂದು ಮಾನ್ಯತೆ ಕೊಡಿ ಅಂತೇಳಿ ಲೆಟ್ರು ಮಾತಾಡಿದ್ದೆ. ಆಯಿತು ಅಂತೇಳಿದರು. ನಾನು ಅದರಲ್ಲಿ ಐವನ್ ಡಿಸೋಜ ಒಂದು ಲೆಟ್ರ್ ಕೊಟ್ಟರು, ಅದನ್ನು ಮಾನ್ಯತೆ ಮಾಡಿ, ಮತ್ತು ವೇದವ್ಸ್ ಕಾಮತ್ತು ಮತ್ತು ಕಾದ ಮೂವರು ಹೇಳಿದರು ಆಯಿತು ಮಾಡುವ ಅಂತ ಹೇಳಿದರು. ಆದರೆ ನಮ್ಮ ಉಸ್ತುವಾರಿ ಸಚಿವರಿಗೆ ನಮ್ಮ ದಕ್ಷಿಣ ಕನ್ನಡ ತುಳು ನಾಡಿನವರ ಸಂಸ್ಕೃತಿ ಗೊತ್ತಿಲ್ಲ.